ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಈ ವೇಳೆ ರಾಜ್ಯದ 5 ನಗರಗಳಲ್ಲಿ ಸೇಫ್ ಸಿಟಿ ಯೋಜನೆ ಜಾರಿಗೊಳಿಸಬೇಕು ಅಂತೇಳಿ ಒತ್ತಾಯಿಸಿದ್ರು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಂಗಳೂರು ಹಾಗೂ ಕಲಬುರಗಿಗೆ ಸೇಫ್ ಸಿಟಿ ಜಾರಿಗೆ ಮನವಿ ಮಾಡಿದರು. ಜೊತೆಗೆ ರಾಜ್ಯದ ಪೊಲೀಸ್ ಬಲವರ್ಧನೆ ಬಗ್ಗೆ ವಿವಿಧ ಪ್ರಸ್ತಾವನೆ ಮತ್ತು ಹೆಚ್ಚುವರಿಯಾಗಿ ಬಳ್ಳಾರಿ, ಉತ್ತರ ಕನ್ನಡ ಜಿಲ್ಲೆಗೆ 2 ಬೆಟಾಲಿಯನ್ ಸ್ಥಾಪನೆಗೆ ಅನುಮೋದನೆ ನೀಡುವಂತೆ ಕೋರಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ವೇಳೆ ಸಿಎಂ ಡಿಸಿಎಂ ಸಂಘರ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮುಂದುವರೆದ್ರ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ ಎಂದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಬೆಳಗಾವಿಯಲ್ಲಿ ಹೇಳಿದರು. ಹೆಚ್ಚುವರಿ ಡಿಸಿಎಂ ಕೇಳುವವರ ಮೇಲೆ ಹೈಕಮಾಂಡ್ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಿಎಂ ಬದಲಾವಣೆ ಹಾಗೂ ಡಿಸಿಎಂ ಚರ್ಚೆಯ ಬಗ್ಗೆ ಮಾತನಾಡಲು ಇದೇನು ಮಾರ್ಕೆಟ್ ಅಲ್ಲ ಅಂತೇಳಿ ಗರಂ ಆದರು. 135 ಶಾಸಕರಿರಲಿ, 110 ಶಾಸಕರಿರಲಿ, ಯಾವುದೂ ಸರ್ಕಾರದಲ್ಲಿ ಇದು ಏನು ಮಾರ್ಕೆಟ್ ಅಲ್ಲ. ಕಾಯಿಪಲ್ಯ ಮಾರ್ಕೆಟ್ ಚರ್ಚೆ ಮಾಡಲಿಕ್ಕೆ ಚರ್ಚೆ ಮಾಡಬಾರ್ದು. ಯಾರು ಚರ್ಚೆ ಮಾಡ್ತಾನೆ ಅವನ ಮೇಲೆ ಶಿಸ್ತಿನ ಕ್ರಮ ತಗೊಳ್ಬೇಕು. ಅವು ಯಾರೂ ಇರಲಿ. ಈಗ ಮುಖ್ಯಮಂತ್ರಿ ಅದಾರೆ, ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿ ಅದಾರೆ, ಅವ್ರಿಗೆ ಅಲ್ಟಿಮೇಟ್ಲಿ ನಾವೇ ಮಾಡೇವೆ. ಪಕ್ಷ ಮಾಡಿದೆ, ನಮ್ಮ ಪಕ್ಷಕ್ಕೊಂದು ಹೈಕಮಾಂಡ್ ಇದೆ. ಪಕ್ಷ ಶಿಸ್ತಿರ್ಬೇಕಲ್ಲ. ಪಕ್ಷ ಶಿಸ್ತಾದ್ರೆ ಏನು? ಪತ್ರಿಕೆಗಳು ನಾ ಹೇಳಿದ್ದು ಬರೀತಾರೆ, ಹೆಡ್ಲೈನ್ ಕೊಡ್ತಾರೆ ಅಂತ ಬೇಕಾ ಮಾತಾಡೋದು, ಅದು ಸರಿಯಲ್ಲ. ದೆಹಲಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಆಗಮಿಸಿದ್ರು. ಈ ವೇಳೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಇವರು, ನೂತನವಾಗಿ ಆಯ್ಕೆಯಾದ ಸಂಸದರು ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ರಾಜ್ಯಕ್ಕೆ ಆಗಬೇಕಾದ ನ್ಯಾಯಗಳು, ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ. ಚುನಾವಣೆ ಮುಗಿದಿದೆ. ಪಕ್ಷ ರಾಜಕೀಯವನ್ನು ಮರೆತು ಎಲ್ಲರೂ ಸಹಾಯ ಮಾಡ್ತೀವಿ ಅಂತ ಎಲ್ಲ ಸಂಸತ್ ಸದಸ್ಯರು ಹೇಳಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ನೂತನವಾಗಿ ಆಯ್ಕೆಯಾಗಿದ್ದಂಥ ಎಲ್ಲ ನಮ್ಮ ಸಂಸತ್ ಸದಸ್ಯರನ್ನ, ಕೇಂದ್ರ ಮಂತ್ರಿಗಳನ್ನು, ರಾಜ್ಯಸಭಾ ಸದಸ್ಯರನ್ನೆಲ್ಲ ಕೂಡ ನಾವೆಲ್ಲ ಭೇಟಿ ಮಾಡಿದೆವು. ಭೇಟಿ ಮಾಡಿ ರಾಜ್ಯಕ್ಕೆ ಆಗಬೇಕಾದಂಥ ನ್ಯಾಯಗಳು, ಅನೇಕ ಬೇಡಿಕೆಗಳನ್ನು ನಾವೇನಿಟ್ಟಿದ್ದೋ ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಚುನಾವಣೆ ಮುಗಿದಿದೆ. ಪಕ್ಷ ಎಲ್ಲ ಮರೆತು, ರಾಜಕೀಯ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲ ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಮಂತ್ರಿಗಳಾದಿಯಾಗಿ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಶೋಭಾ ಅವರು ಇರ್ಬೋದು, ಶೋಭಾ ಕಾರಂಜಿ ಇರ್ಬೋದು, ನಮ್ಮ ಜೋಶಿ ಇರ್ಬೋದು, ಸೋಮಣ್ಣ ಇರ್ಬೋದು, ಎಲ್ಲರೂ ಕೂಡ ಮಂತ್ರಿಗಳು ಕೂಡ ಏನೇ ಇದ್ರೂ ಬಂದು ನಮ್ಮನ್ನು ಭೇಟಿ ಮಾಡಿ ವಿವರನ ತಿಳಿಸಿ ನಾವೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಆಶ್ವಾಸನೆ ಕೊಟ್ಟರು. ಹಾಲಿನ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ರಾಜಕಾರಣದಲ್ಲಿ ಬಿಜೆಪಿಯವರು ಬದುಕಬೇಕು, ಅದಕ್ಕೆ ಅವರು ಮಾತಾಡ್ತಾರೆ. ನಮ್ಮಿಂದ ಯಾವುದೇ ಬೆಲೆ ಏರಿಕೆ ಆಗಿಲ್ಲ. ಹಾಲು 50 ಗ್ರಾಂ ಇನ್ನು ಜಾಸ್ತಿ ಸಿಗ್ತಿದೆ. ರೈತರು ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ಯಾವುದು ಬೆಲೆ ಎಲ್ಲಾಗಿದೆ ಬೆಲೆ ಏರಿಕೆ? ಪಾಪ ರಾಜಕಾರಣದಲ್ಲಿ ಅವರು ಬದುಕಬೇಕು, ಅವರು ಮಾತಾಡ್ತಾರೆ ಅಷ್ಟೇ. ಎಲ್ಲಿ ಯಾವ ಬೆಲೆ ಏರಿಕೆನೂ ಆಗಿಲ್ಲ. ನಮ್ಮಿಂದ ಯಾವುದು ಬೆಲೆ ಏರಿಕೆ ಆಗಿಲ್ಲ. ಹಾಲು ಸಿಕ್ಕಬೇಕಾಗಿತ್ತು ಇನ್ನೂ ಜಾಸ್ತಿ. ಬಟ್ ಏನಪ್ಪ ಅಂದರೆ 50 ಗ್ರಾಮ್ ಕೊಟ್ಬಿಟ್ಟು ml ಕೊಟ್ಬಿಟ್ಟು 2 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ರೈತನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾನು ಅವ್ರಿಗೆಲ್ಲರೂ ಕೂಡ ಮನವಿ